ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಲಕ್ಷ್ಮಿ ಅಂತಕ್ಕಂಥವ್ರು ಬಂದು ಒಂದು ದೂರನ್ನು ನೀಡಿದ್ದಾರೆ. ದೂರನ್ನು ಪಡ್ಕೊಂಡ್ಬಿಟ್ಟು ನಮ್ಮಲ್ಲಿ 198/26 ಕ್ರೈಮ್ ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ 103 ಸಬ್ಸೆಕ್ಷನ್ 1, 3 and 5 ಆಫ್ BNS ಅಂದರೆ ಮುಂಚೆ ಏನು 302 ಅಂತ ಕರಿತಾ ಇದ್ವಿ, ಅದು ಪ್ರಕರಣ ದಾಖಲಾಗಿದೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಬೆಳಗಿನ ಜಾವ ಒಂದು ಹೊಯ್ಸಳಕ್ಕೆ ನಮಗೆ ಮಾಹಿತಿ ಬರುತ್ತೆ, ಈ ಥರ ಯಾರ್ದು ಒಂದು ಮರ್ಡರ್ ಆಗಿದೆ ಅಂತೇಳಿ. ಸೊ ಸ್ಥಳಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಟೀಮು, ಸೋಕೋ ಟೀಮು ಮತ್ತು ಸೀನಿಯರ್ ಆಫೀಸರ್ಸ್ ಎಲ್ಲ ಹೋಗಿ ನಾವು ವಿಸಿಟ್ ಮಾಡ್ತೀವಿ. ಅಲ್ಲಿ ಈ ದೂರಿನ ಮೇರೆಗೆ ಏನು ಕಂಪ್ಲೇಂಟನ್ನು ತೊಗೊಂಡು ನಾವು FIR ಮಾಡಿದ್ದೀವಿ. ಅದರಲ್ಲಿ ಕಿರಣ್ ಅಂತಕ್ಕಂಥವ್ರು ವಿಕ್ಟಿಮ್ ಅಂತ ನಮಗೆ ಕಂಡು ಬರುತ್ತೆ. ಅವರು ಸುಮಾರು 27 ವರ್ಷ, ನಮ್ಮ ಕಲ್ಕೆರೆ ಮೇನ್ ರೋಡ್ ಇದೆ, ಅಲ್ಲಿ ಬೋವಿ ಕಾಲನಿ ಇದೆ, ಅಲ್ಲಿ ಇರ್ತಕ್ಕಂಥವ್ರು. ಸೊ ಅವರು ಅವ್ರ ತಾಯಿ ವಾಸಿಸ್ತಾ ಇದ್ರು ಒಂದು ಬಾಡಿಗೆ ಮನೆಯಲ್ಲಿ. ಇವರು ಮುಂಚೆ ಮನೆ ಶಿಫ್ಟಿಂಗ್ ಕೆಲಸ ಮಾಡ್ತಾಯಿದ್ರು, ಇತ್ತೀಚೆಗೆ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಇವ್ರದ್ದು ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಒಂದು 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ಯಾರು ಇದು ಮರ್ಡರ್ ಮಾಡಿದ್ದಾರೆ ಮತ್ತು ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೈಗೊಂಡಾಗ ಅಲ್ಲಿ ಇರ್ತಕ್ಕಂಥ ಐ ವಿಟ್ನೆಸಸ್ಸು ಮತ್ತು ದೊರೆತಿರ್ತಕ್ಕಂಥ ಕೆಲವೊಂದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮತ್ತು ಕಂಪ್ಲೇನೆಂಟ್ ಯಾರೋ ಲಕ್ಷ್ಮಿ ಅವರು ಹೇಳ್ತಾರೆ, ಅದು ಅವ್ರದ್ದು ಕಂಪ್ಲೇಂಟ್ ಆಧಾರದ ಮೇಲೆ ಇಬ್ಬರು ಮರ್ಡರ್ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಆಟೋದಲ್ಲಿ ಬಂದು ಸುಮಾರು 4ರಿಂದ 5 ಗಂಟೆ, ಬೆಳಗಿನ ಜಾವ 4ರಿಂದ 5 ಗಂಟೆ ಮಧ್ಯದಲ್ಲಿ ಆಟೋದಲ್ಲಿ ಬಂದು ಅವ್ರಿಗೆ ಈ ಜಾಕ್ ರಾಡ್ ಏನಿರುತ್ತೆ, ಆಟೋದ ಜಾಕ್ ರಾಡ್ ಏನಿರುತ್ತೆ, ಜಾಕ್ ಲಿವರ್ ಅಂತ ಏನು ಹೇಳ್ತೀವಿ, ಅದರಿಂದ ಅವ್ರಿಗೆ ಹೊಡೆದ್ಬಿಟ್ಟು ಅವ್ರದ್ದು ಮರ್ಡರ್ ಮಾಡಿದ್ದಾರೆ. ಆರೋಪಿ A1 ಬಂದ್ಬಿಟ್ಟು ಯುವರಾಜ್ ಅಂತ, ಅವರು ಸಹಿತ ಆ ಬೋವಿ ಕಾಲನಿಯವರೇ. ಮತ್ತು ಇನ್ನೊಬ್ಬರು ಗಂಗರಾಜು ಅಂತೇಳಿ, ಅವರು ಬೋವಿ ಕಾಲನಿಯವರೇ. ಮತ್ತು ಯಾರು ಇದ್ದರೂ ಇದ್ರ ಬಗ್ಗೆ ಮತ್ತೆ ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ, ಮತ್ತು ಬೇರೆದವ್ರದ್ದು ಏನಾದರೂ ರೋಲ್ ಇದೆನಾ ಅಂತೇಳಿ. ಸೊ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಏನಂದರೆ, ಇವರೆಲ್ಲ ಒಂದೇ ಏರಿಯಾದಲ್ಲಿ ಇರ್ತಕ್ಕಂಥ ಹುಡುಗರು. ಈಗ ಯಾರು ಮರ್ಡರ್ ಆಗಿದೆ ಅವರು ಇತ್ತೀಚೆಗೆ ಯಾವುದೋ ಕೆಲಸವನ್ನು ಮಾಡ್ತಾ ಇರಲಿಲ್ಲ, ಸ್ವಲ್ಪ ಡ್ರಿಂಕ್ಸನ್ನೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಕ್ಕಪಕ್ಕ ಮನೆಯವ್ರ ಹತ್ರ ಮತ್ತು ಈ ಫ್ರೆಂಡ್ಸ್ ಅವ್ರ ಹತ್ರ ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ಸ್ವಲ್ಪ ದುಡ್ಡಿಗಾಗಿ ಅವಾಗ ಬೇಡಿಕೆ ಇಡ್ತಾಯಿದ್ರು. ಮತ್ತು ಇವ್ರು ಯಾರು ಮರ್ಡರ್ ಮಾಡಿದ್ದಾರೆ ಅವ್ರಿಗೂ ಸಹಿತ ನಿನ್ನೆ ಬೆಳಗಿನ ಜಾವ ಅವರಿಗೆ ದುಡ್ಡಿಗಾಗಿ ಅವ್ರಿಗೆ ಪೀಡಿಸಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಇದೆ. ಅದು ನಾವು ತನಿಖೆಯಲ್ಲಿ ಅದನ್ನು ದೃಢಪಡಿಸ್ಕೊಳ್ಬೇಕಾಗುತ್ತೆ. ಸೊ ಈ ಮೇಲ್ನೋಟಕ್ಕೆ ಅದು ಹಣಕಾಸಿನ ವಿಚಾರ, ದುಡ್ಡು ಕೇಳೋದಕ್ಕೋಸ್ಕರ ಅವರು ಪೀಡಿಸ್ತಾ ಇದ್ರು. ಅದಕ್ಕೆ ಅವರು ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ವಲ್ಗರಾಗಿನೋ ಬೈದಿದ್ದಕ್ಕೆ ಅವರು ಕೋಪ ಮಾಡಿಕೊಂಡು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ. ತನಿಖೆ ಎಲ್ಲ ಆ್ಯಂಗಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇಬ್ಬರನ್ನು ಅರೆಸ್ಟ್ ಮಾಡಿದ್ದೀವಿ. ಯಾರು ಇವರು ಯುವರಾಜ್ ಮತ್ತು ಗಂಗರಾಜ್ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವ್ರಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಪೊಲೀಸ್ ಕಸ್ಟಡಿಗೆ ತಗೋತಾ ಇದ್ದೀವಿ. ಮತ್ತು ಏನು ಆಟೋವನ್ನು ಯೂಸ್ ಮಾಡಿದ್ರು ಆ ಆಟೋವನ್ನು ಸಹಿತ ಸೀಸ್ ಮಾಡಿದ್ದೀವಿ. ವೆಪನ್ ಸಲುವಾಗಿ ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ಪೊಲೀಸ್ ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡಿ ಅದನ್ನು ಸೀಸ್ ಮಾಡಬೇಕಾಗಿದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ರಾಮಮೂರ್ತಿ ನಗರದವರು ತನಿಖಾಧಿಕಾರಿಯಾಗಿದ್ದಾರೆ. ಸರ್, ಪ್ರೀವಿಯಸ್ಲಿ ಅಮೌಂಟ್ ಏನಾದ್ರು ಕೊಡೋದಿಸ್ಕೊಳ್ಳೋದಾಗಿತ್ತು ಇವರು ಕೆಲಸ ಏನೂ ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥ ಅವ್ರ ರಿಲೇಟಿವ್ ಆಗಲಿ ಅಥವಾ ದೂರದ ಸಂಬಂಧಿಕರು ಮತ್ತು ಈ ಥರ ಫ್ರೆಂಡ್ಸು ಮತ್ತು ಯಾರು ಪರಿಚಯ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ಅವಾಗ ಹೋಗಿ ಇವರು ದುಡ್ಡು ಕೇಳೋದು ಎಲ್ಲ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಮಾಹಿತಿ ಇದೆ. ದಟ್ ಹ್ಯಾಸ್ ಟು ಬಿ ಅಗೇನ್ ನಾನು ಹೇಳೋದು, ಅದನ್ನು ಇನ್ವೆಸ್ಟಿಗೇಷನಲ್ಲಿ ನಾವು ಅಸರ್ಟೈನ್ ಮಾಡ್ಕೋಬೇಕಾಗುತ್ತೆ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕಿರಣ್ ಐತೆ, ಸಣ್ಣ ಪುಟ್ಟ ಗಲಾಟೆಗಳು, ಹರ್ಟ್ ಕೇಸಸ್ಸು ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ ರಾಮಮೂರ್ತಿ ನಗರದಲ್ಲಿ ಮತ್ತು KR ಪುರಂ ಪೊಲೀಸ್ ಸ್ಟೇಷನ್ನಲ್ಲಿದ್ದು ಸಣ್ಣ ಪುಟ್ಟ ಕೇಸಸ್ ಆಗಿದೆ. ಬಟ್ ಇವರು ಏನು ಈಗ ಗಲಾಟೆ ಆಗಿದೆ, ಇವ್ರು ಏನು ಮರ್ಡರ್ ಮಾಡಿದ್ದಾರೆ, ಇವ್ರ ಮಧ್ಯದಲ್ಲಿ ಯಾವುದೇ ರೀತಿಯ ಹಳೇದು ಯಾವುದು ಅಂದರೆ ಕೇಸಸ್ಗಳು ರಿಜಿಸ್ಟರ್ ನಮ್ಮಲ್ಲಿ ಆಗಿಲ್ಲ. ರೌಡಿ ಶೀಟು ಕಿರಣ್ ಮೇಲೆ ಇಲ್ಲ. ಕಿರಣ್ ಮೇಲೆ ನಮ್ಮಲ್ಲಿ ರೌಡಿ ಶೀಟ್ ಯಾವುದು